The partnership based on the concept based on the ratio ಬೇಸಲ್ಲಿ ಇರುತ್ತೆ. ಓಕೆ, ಸೊ ಆ್ಯಂಡ್ ಆಲ್ವೇಸ್ ನಮಗೆ ಈ ರೇಷಿಯೋ ನಂಬರಲ್ಲಿದ್ದರೆ ಭಾಳ ಈಸಿ ಸಾಲ್ವ್ ಮಾಡೋದಕ್ಕೆ. ಇಫ್ ಇಟ್ ಈಸ್ ಇನ್ ದ ಡೆಸಿಮಲ್ ಆರ್ ಫ್ರಾಕ್ಷನ್, ಸೊ ಟ್ರೈ ಟು ಕನ್ವರ್ಟ್ ಟು ನಂಬರ್. ಸೊ ದ ಕಾನ್ಸೆಪ್ಟ್ ಬೇಸ್ಡ್ ಆನ್ the ratio should be in the number. Okay, if it is not in the number, maybe in the fraction or decimal, it has to be converted into number. ಅದು ಹೇಗೆ ಕನ್ವರ್ಟ್ ಮಾಡೋದು ನೋಡೋಣ. ಆ್ಯಂಡ್ ನೆಕ್ಸ್ಟ್ ರೇಷಿಯೋಸ್ ಅಂತ ಬಂದಾಗ ದಟ್ ದ ರೇಷಿಯೋಸ್ ಆರ್ ನಾಟ್ ಎಕ್ಸಾಕ್ಟ್ ವ್ಯಾಲ್ಯೂಸ್, ಇಟ್ಸ್ ಅ ಸಿಂಪ್ಲಿಫೈಡ್ ವ್ಯಾಲ್ಯೂಸ್. ಓಕೆ, ಸಪೋಸ್ ರೇಷಿಯೋಸ್ ಕೊಡೋದು ಬದಲು ನಂಬರ್ ಕೊಟ್ಟಿರ್ತಾರೆ, ಆರ್ ರುಪೀಸ್ ಅಂತ ಕೊಡ್ತಾರೆ. ರುಪೀಸ್, ದ ರುಪೀಸ್ ಹ್ಯಾಸ್ ಟು ಬಿ ಕನ್ವರ್ಟ್ ಟು ಲೀಸ್ಟ್ ರುಪೀಸ್. ಲೀಸ್ಟ್ ರುಪೀಸ್ಗೆ ನಾವು ಕನ್ವರ್ಟ್ ಮಾಡ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ಒಂದನ್ನ 50,000 ಅಂತ ಕೊಟ್ಟಿರ್ತಾರೆ, ಅಥವಾ 5,000 ಅಂತ ಕೊಟ್ಟಿರ್ತಾರೆ. ಆ 5,000 ಅನ್ನ ₹5 ಕನ್ವರ್ಟ್ ಮಾಡ್ಕೊಳ್ಳೋಕ್ಕಾಗತ್ತಾ ನೋಡೋಣ. ಬಿಕಾಸ್ ನಮಗೆ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅನ್ನೋಕ್ಕೋಸ್ಕರ ಲೀಸ್ಟ್ ರುಪೀಸ್ಗೆ ಕನ್ವರ್ಟ್ ಮಾಡೋಣ. ಓಕೆ ಓಕೆ ಇಂಡಿವಿಜುವಲ್ ಇನ್ವೆಸ್ಟ್ಮೆಂಟ್, some of the individual investment become total investment. Okay, individual investment become total investment. And the profit will be divided, so based on their invest and time period. That is very important. ಪ್ರಾಫಿಟ್ನ ಡಿವೈಡ್ ಮಾಡ್ತೀವಿ ಶೇರ್ ಆಗಿ. ಹೇಗೆ ಅಂತ ಹೇಳಿದ್ರೆ ಬೇಸ್ಡ್ ಆನ್ ದೇರ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಟೈಮ್ ಪೀರಿಯಡ್. ಇದು ತುಂಬ ಇಂಪಾರ್ಟೆಂಟ್. ತುಂಬ ಜನ ಕ್ಯಾಲ್ಕುಲೇಷನ್ ಮಿಸ್ ಮಾಡೋದು ಈ ಟೈಮ್ ಪೀರಿಯಡ್ ಮೇಲೆ. ಈಗ ನಾನು ನನ್ನ ಫ್ರೆಂಡು ಇಬ್ಬರು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿರ್ತೀವಿ. ಈಗ ಜನವರಿನಲ್ಲಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ನನ್ನ ಫ್ರೆಂಡ್ ಏನು ಹೇಳ್ತಾನೆ, ಇಲ್ಲಪ್ಪ ನನ್ನ ಹತ್ರ ಈಗ ದುಡ್ಡಿಲ್ಲ, ನೀನು ಸ್ಟಾರ್ಟ್ ಮಾಡ್ಕೊ, ನಾನು ಒಂದು 3-4 ಮಂತ್ಸ್ ಆದಮೇಲೆ ನನಗೊಂದು ಅಮೌಂಟ್ ಬರುತ್ತೆ, ಅವಾಗ ಜಾಯ್ನ್ ಆಗ್ತೀನಿ ಅಂತ ಹೇಳ್ತೀನಿ. ಸೊ ನಾನು ಆಲ್ರೆಡಿ ಜನವರಿನಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅವ್ನು ಬಂದು ನನಗೆ ಮಾರ್ಚ್ ಅಂತ ಹೇಳಿರ್ತಾನೆ. ಸೊ ಮೇ ಬಿ ಒಂದು ಜೂನಲ್ಲಿ ಬರ್ತಾನೆ ಅನ್ಕೊಳ್ಳೋಣ. ಆಲ್ರೆಡಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ 6 ಮಂತ್ಸ್ ಆಗೋಗಿದೆ. ಇವನೇನು ಮಾಡ್ತಾನೆ, 6 ಮಂತ್ಸ್ ಲೇಟಾಗಿ ಬರ್ತಾನೆ. ಓಕೆ, 6 ಮಂತ್ಸ್ ಲೇಟಾಗಿ ಬಂದಿರ್ತಾನೆ. ನಾನು ಇದಕ್ಕೆ ₹10,000 ಇನ್ವೆಸ್ಟ್ಮೆಂಟ್ ಮಾಡಿರ್ತೀನಿ, ಇವನು 20,000 ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಅನ್ಕೊಳ್ಳೋಣ, ನನಗಿಂತ ಡಬಲ್ ಅಮೌಂಟ್. ಬಟ್ ಇಲ್ಲಿ ಟೈಮ್ ಪೀರಿಯಡ್ನ ಕೌಂಟ್ ಮಾಡಿ ನಾವು ಶೇರ್ ಕೊಡಬೇಕು. ಇವನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂತ ನನಗೀಗ ₹100 ಬಂತು ಅಂದ ತಕ್ಷಣ ಇವನು ₹200 ಕೊಡೋಕ್ಕಾಗಲ್ಲ. ಬಿಕಾಸ್ ನಾನು ಆಲ್ರೆಡಿ 6 ಮಂತ್ಸ್ ನನ್ನ ಟೈಮ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಬಿಸ್ನೆಸ್ಗೆ. ಅಲಾಂಗ್ ವಿತ್ ದ ಮನಿ ಐ ಇನ್ವೆಸ್ಟೆಡ್ ಮೈ ಟೈಮ್. That is also very important. But here he invested more amount than me, but the less time. ಅದು ಇಂಪಾರ್ಟೆಂಟ್. ಸೊ ಟೈಮ್ ಪೀರಿಯಡ್ ಹೇಗಿರುತ್ತೆ